ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವಾಗ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ. ಇವಾಗ ಪನ್ನೀರ್ ಸ್ವಲ್ಪ ಆಫ್ ಇತ್ತು, ಅದರಲ್ಲೇ ಏನಾದರೂ ಮಾಡ್ಕೊಳೋಣ ಅಂದ್ಬಿಟ್ಟು, ಅಂದರೆ ಸ್ಮ್ಯಾಶ್ ಮಾಡಿ ಮಾಡ್ಕೊಳೋಣ ಅಂದ್ಬಿಟ್ಟು. ಇವಾಗ ಏನು ಬೇರೆ ಮಾಡೋ ಇಂಟ್ರೆಸ್ಟ್ ಇಲ್ಲ. ಅಟ್ಲೀಸ್ಟ್ ಪನ್ನೀರ್ ಅಂದರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ, ಅದಕ್ಕೋಸ್ಕರ ಪನ್ನೀರ್ ಮಾಡ್ಕೊಳೋಣ ಅಂತ. ಅದಕ್ಕೆ ದೋಸೆ ಇದೆ, ಆ ದೋಸೆಗೆ ಪನ್ನೀರ್ ಫ್ರೈ ಮಾಡ್ಕೊಳೋಣ ಅಂತ ತುಂಬ ದಿನದಿಂದ ಅಂದ್ಕೊತಾ ಇದ್ದೆ ಮಾಡ್ಕೋಬೇಕು ಅಂತ. ಬಟ್ ಇದುವರೆಗೂ ಮಾಡ್ಕೊಂಡಿಲ್ಲ. ಬನ್ನಿ ಟೇಸ್ಟ್ ಹೆಂಗಿರುತ್ತೆ ನೋಡೋಣ. ಇದಕ್ಕೆ ಫಸ್ಟು ಸ್ವಲ್ಪ ಆನಿಯನ್ನು ಮತ್ತು ಚಿಲ್ಲಿ ಮತ್ತು ಕರಿಬೇವು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಮತ್ತು ಅದು ತುರಿಯೋದಿಲ್ಲ, ಅದಕ್ಕೆ ಇದು ಅರ್ಧ ಇದೆಲ್ಲ ಹಂಗೆ ಕಟ್ ಮಾಡಿಬಿಟ್ಟು ಚಾಪರಲ್ಲಿ ಚಾಪ್ ಮಾಡಿಬಿಟ್ಟು ತುರಿಯೋದು ತಗೋಬೇಕು. ಅದು ನಿಮಗೆ ಹೇಳಿದ್ದು ನಾನು. ತಗೋಣ. ಇದನ್ನು ಚಾಪರಲ್ಲಿ ಹಾಕ್ಬಿಡ್ತೀನಿ. ಇನ್ನೂ ಸ್ವಲ್ಪ ಚಿಕ್ಕದು ಮಾಡ್ಕೊಳುತ್ತಾ? ಚಾಪ್ ಮಾಡೋದೇ ಅಲ್ವಾ. ನಿಮಿಷ. ಹಿಂಗಾಗಿದೆ, ಇದೇ ಸಾಕು. ಅದಕ್ಕಿಂತ ತುರಿಯೋಗಿನ ಇದೆ ಪರವಾಗಿಲ್ಲ, ಈಸಿಯಾಗೈತೆ. ಸರಿ, ಈಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದು ಹೆಲ್ದಿ ಬ್ರೇಕ್ಫಾಸ್ಟು. ಫಸ್ಟು ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕೋತೀನಿ. ಸಾಕ ನಿಮಗೆ ಇಷ್ಟು? ಇನ್ನು ಕೊಕೊನಟ್ ಆಯಿಲ್ ಅಷ್ಟು ನಮಗೆ ಟೇಸ್ಟ್ ಇನ್ನೂ ಸ್ವಲ್ಪ ಬರಬೇಕು, ಅಷ್ಟವರೆಗೂ ಸ್ವಲ್ಪ ಕಮ್ಮಿನೇ ಹಾಕೋತೀವಿ. ಇದು ಸಿಂಪಲ್ಲಾಗಿ ಏನು ಬೇರೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ತಾ ಇಲ್ಲ ಜಾಸ್ತಿ. ಈರುಳ್ಳಿ ಹಾಕಿದ್ದೀನಿ, ಈರುಳ್ಳಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕಿ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಚೆನ್ನಾಗಿ ಬ್ರೌನಿಶ್ ಆಗುತ್ತೆ. ನಿಮಗೆ ಜಾಸ್ತಿ ಬ್ರೌನ್ ಬೇಡ ಅಂತೆ, ಅದಕ್ಕೆ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಪನ್ನೀರು ಚೆನ್ನಾಗಿ ತುರಿದು ಏನದು ಚಾಪ್ ಮಾಡ್ಕೊಂಡಿರೋದು ಹಾಕಿ, ಇದಕ್ಕೆ ಸ್ವಲ್ಪ ಪಿಂಕ್ ಸಾಲ್ಟು, ಸ್ವಲ್ಪ ಚಿಲ್ಲಿ ಪೌಡ್ರು, ಬೇಕಂದರೆ ಹಾಕೊಳ್ಳಿ, ಮೆಣಸಿನ್ಕಾಯಿ ಹಾಕಿದ್ದೀನಿ, ಬೇಕಂದರೆ ಹಾಕ್ತೀನಿ. ಮತ್ತು ಸ್ವಲ್ಪ ಗರಂ ಮಸಾಲೆ. ಇದನ್ನು ಬೇಕಂದರೆ ಹಾಕೊಳ್ಳಿಲ್ಲ ಅಂದರೆ ಇನ್ನು ಜಾಸ್ತಿ ಸ್ಟ್ರಿಕ್ಟಾಗಿ ಡಯಟ್ ಮಾಡ್ತಾಯಿಲ್ಲ, ಅದನ್ನು ಬೇಡ. ಬಿಸಿ ಹಾಕ್ತೀನಿ. ಜನ ಏನಿಗೆ ಗೊತ್ತಾ, ನಾನ್ ಸ್ಟಿಕ್ ತೊಗೊಳೋದು ಇದೇ ಇದನ್ನು ಅಲ್ಲ, ಕೈ ಹಿಡಿದ್ಬಿಡುತ್ತೆ. ಸ್ಲೋ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ತೆಗಿತೀನಿ ಅಷ್ಟೇ. ಪನ್ನೀರ್ ಫ್ರೈ ತಿಂದುಬಿಟ್ಟು ಟೇಸ್ಟ್ ಹೆಂಗಿದೆ ಹೇಳ್ತೀನಿ. ನಾಳೆ ಫಸ್ಟ್ ಟೈಮ್ ಮಾಡ್ಕೊಂಡಿದ್ದು, ತುಂಬ ದಿನದಿಂದ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ಕೊಂಡಿದ್ದೀನಿ. ಅಂದರೆ ಬೇಗ ಆಗೋದು ಅಲ್ಲ, ಒಂದು 5-10 ನಿಮಿಷದಲ್ಲಿ ಪಟ್ಪಟ ಅಂತ ಆಗೋಗುತ್ತೆ. ಮಾಡ್ಕೊಂಡು ಫ್ರೈ ಮಾಡಿ ದೋಸೆಗೆ ಚಪಾತಿಗೆಲ್ಲ ಚೆನ್ನಾಗಿರುತ್ತಲ್ಲ. ಸಾಕು, ನಾನು ಆಫ್ ಮಾಡ್ಕೊತೀನಿ. ಸಾಕು.
2 ದೋಸೆ, ಸ್ವಲ್ಪ ಚಟ್ನಿ ಮತ್ತು ಅದು ಪನ್ನೀರ್ ಫ್ರೈ ಎತ್ಕೊಂಡಿದ್ದೀನಿ. ಚಟ್ನಿ ಯಾಕಂದರೆ ಚಟ್ನಿ ನೆನ್ನೆದು ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇಟ್ಕೊಂಡು, ಬಟ್ ಚೆನ್ನಾಗಿದೆಯಲ್ಲ ಗೊತ್ತಿಲ್ಲ ನನಗೆ. ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಅದು ತಿನ್ನಲ ಬೇಡವಾ ಅಂತ ಯೋಚನೆ ಮಾಡ್ತೀನಿ. ತಿನ್ನೋಣ ಫಸ್ಟು, ಚಟ್ನಿಲಿ ತಿಂದು ನೋಡೋಣ, ಚೆನ್ನಾಗಿದ್ದರೆ ತಿನ್ನೋಣ. ವೇಸ್ಟ್ ಮಾಡೋಕ್ಕೆ ಮನಸ್ಸೇ ಆಗ್ತಾಯಿಲ್ಲ ಅದಕ್ಕೆ. ಹಂಗೆ ಇದೆ, ಸ್ವಲ್ಪನೂ ಹಾಳಾಗಿಲ್ಲ. ಹಾಳಾಗಿದ್ದರೆ ಮುಟ್ಟೋದೇ ಇಲ್ಲ. ಆಗ ಪನ್ನೀರ್ ಫ್ರೈ ಸೇಮ್ ಎಗ್ ಬುರ್ಜಿ ಥರ ಇದೆ. ಸೇಮ್ ಎಗ್ ಬುರ್ಜಿ ಟೇಸ್ಟ್ ಐತೆ, ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು. ಎಗ್ ಬುರ್ಜಿ ತಿನ್ನೋರ್ಗೆ ಇಷ್ಟ ಆಗೋರಿಗೆಲ್ಲ ಇದು ಇಷ್ಟ ಆಗುತ್ತೆ, ಬೇಗನೂ ಆಗುತ್ತೆ. ಸಾಯಂಕಾಲ ಇಲ್ಲ ಬೆಳಿಗ್ಗೆ ದೀಪ ಹಚ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ಆ ಕ್ಯೂಟ್ ಫೇಸ್ನ ಪದೇ ಪದೇ ನೋಡ್ತಾನೆ ಇರ್ತೀನಿ. ಒಂದೊಂದು ಸರಿ ತುಂಬ ಪ್ರೇಯರ್ ಮಾಡ್ತಾಯಿದ್ರೆ, ಒಂದೊಂದು ಸರಿ ನಾನು ಎಷ್ಟು ಫೀಲಲ್ಲಿ ಇರ್ತೀನಿ ಅಂದರೆ ದೇವ್ರನ್ನ ಕೈಯಲ್ಲೇ ಇಟ್ಕೊಂಡ್ಬಿಟ್ಟಿರ್ತೀನಿ. ಕೈಯಲ್ಲೇ ಇಟ್ಕೊಂಡು ಮುಖ ನೋಡ್ಕೊಂಡು ಪ್ರೇಯರ್ ಮಾಡ್ತಾಯಿರ್ತೀನಿ. ఏమి బేబీ జిజ్జిపోతానవా? జిజ్జిపోతాండవమ్మా? ఈ కళ్ళువా పచ్చని చేత నువ్వు అజ్జమా, పచ్చని చేత పొచ్చుమా నువ్వు. చిచ్చిపో చిచ్చిపో చిచ్చిపో, పచ్చని చేత నువ్వా బొంగరుమా పచ్చు చిచ్చిపో. ఏం కావాలి? సెకండ్ ఇస్తా. ఏమాయా నీకే? అంత అయిపోయా కదా, దానికి ఖుషిగా ఉంది. ఫోకస్ ಮಾಡಕ್ಕಾಗ್ತಾ ಇಲ್ಲ, ಕ್ಲೀನಾಗಿ ಇರ್ರಿ. ఏం చెప్పు, ఏం కావాలి? ఏం కావాలి చెప్పు, ఏం కావాలి నీకు? ఓకే అమ్మక ఏం సరే ఇస్తావు? ఇప్పుడే నాకు వచ్చింది నువ్వు ಕಂಡೆ. ಏನಾದರೂ ಹೇಳು ನಿನ್ನ ಅಭಿಪ್ರಾಯ. ಏನು ಅಭಿಪ್ರಾಯ? ಏನೋ ಒಂದು ಹೇಳು. ನಮ್ದು ಬೇಬಿಗೆ ಇಲ್ಲಿ ನೋಡು. ಬೇಬಿಗೆ ಫುಲ್ ಜೋಶ್ ಬಂದ್ಬಿಟ್ಟೈತೆ. ಯಾಕೆ? 2 ದಿವಸದಿಂದ ಏನೋ ಗೊತ್ತಿಲ್ಲ, ಫುಲ್ ಜೋಶಲ್ಲಿ ಅವಳೆ. ಆಡಬೇಕು ಅಂತವಳೆ, ಅದ್ರ ಜೊತೆ ಆಡಬೇಕು ಅಂತವಳೆ. ಇಲ್ಲೂ ನೋಡು ಮನೇಲಿ ಹೆಂಗೆ ಆಡ್ತಾವಳೆ. ನಾನು ಸೆಕೆಂಡ್ ಕೇಳಿಲ್ಲ ಅಂದರೆ ಸೆಕೆಂಡ್ ಕೊಡ್ತಾಳೆ. ಕದ ಬೇಬಿ ಏನು ಕಾవాలి ಬೇಬಿ? ನೋಡು ಏನು ಕಾವಾಲಂದ್ರೆ ಸೆಕೆಂಡ್ ಕೊಡ್ತಾಳೆ. ಏನಕ್ಕೆ ಕೊಡ್ತಾವಳ ಗೊತ್ತಿಲ್ಲ. ಕುಣಿತಾವಳೆ ಈ ಕಡೆಯಿಂದ ಆ ಕಡೆಗೆ. ನೆಲ್ ಕಳ್ಸಿಸ್ ನಾನಿಕೆ ಏನಂದೆ? నేల్ కుణితావులు ఈ కಡೆಯಿಂದ ఆ కಡೆ. నేల్ కట్ చేసినా చూడు ఎంత ఉంది నేల్స్. గోర్ కట్ చేసినా నీకు చూడు ఇంత ఉంది. కాళ్ళ అంతా వచ్చేసాయి, అంత జల్దీ వస్తా ఉంది నీకు. నీదేమ్మా, నువ్వేం చేస్తూ ఉండవు? ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಅಂದರೆ ಬೆಳಿಗ್ಗೆನೇ ಎದ್ದಿದ್ದೀನಿ. ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಒಂದು ಬ್ರೆಡ್ ಆಮ್ಲೆಟ್ ಹಾಕ್ಕೊಂಡಿದ್ದೀನಿ. ಅಂದರೆ ಇದು ನಾರ್ಮಲಾಗಿ ಹಾಕ್ಕೊಂಡಿದ್ದೀನಿ. ಯಾವಾಗಲೂ ಆನಿಯನ್ನು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕ್ಕೊಂಡು ಮಾಡ್ಕೊತೀನಿ. ಬಟ್ ಇವಾಗ ನಾರ್ಮಲಾಗಿ ಮಾಡ್ಕೊಂಡಿದ್ದೀನಿ. ಸೌಂಡ್ ಇದೆ, ಆಚೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಸೌಂಡ್ ಇದೆ, ಅಡ್ಜಸ್ಟ್ ಮಾಡ್ಕೊಂಡು ಇವಾಗ ತಿನ್ನೋಣ. ಬ್ರೇಕ್ಫಾಸ್ಟು ಒಂದೇ ಬ್ರೆಡ್ಡು ಒಂದೇ ಆಮ್ಲೆಟ್ ಹಾಕ್ಕೊಂಡಿದ್ದೀನಿ. ಆ್ಯಪಲ್ ಎಲ್ಲ ಇದೆ, ಅದಕ್ಕೋಸ್ಕರ ಇದು ಒಂದೇ ಹಾಕ್ಕೊಂಡು, ಇಲ್ಲ 2 ಎಗ್ ಹಾಕ್ಕೊಂಡು ಮಾಡ್ಕೊತಾ ಇದ್ದೆ. ಇದು ನೇಚರ್ ನೋಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಅದ್ರ ಜೊತೆಗೆ ಇವರಿಬ್ಬರು ನೋಡೋಕ್ಕೆ ಹಾಕು ಊಟ తిన్నాన ಅಂತ. ఏం నువ్వు ఇంత వస్తుంది ಪಾಪ. ನೋಡಿ ಇದಕ್ಕೆ ಕಣ್ಣು ನೋಡೋಕ್ಕೆ ಬೇಜಾರಾಗುತ್ತೆ. ಏನಾದರೂ ಮಾಡಬೇಕು, ಏನು ಮಾಡೋದು ಗೊತ್ತಿಲ್ಲ. ಇದು ನೋಡಿ
ಇದು ಕ್ಲೀನಾಗಿ ಸಿಪ್ಪೆ ಸುಲಿದು ಆ್ಯಪಲ್ಲು ಮತ್ತು ಬನಾನಾ ಇಟ್ಕೊಂಡಿದ್ದೀನಿ. ಅಂದರೆ ಇದರಲ್ಲಿ ಸ್ವಲ್ಪ ನನಗೆ ಇಷ್ಟು ನನಗೆ ಇಷ್ಟು ಅವ್ರಿಗೆ ಕಾಯ್ತಾ ಇದ್ದಾಳೆ ಆಲ್ರೆಡಿ. ನಮ್ಮ ಜೊತೆಗೆ ಅವರು ಹೆಲ್ದಿ ಆಗಲಿ ಅಂದ್ಬಿಟ್ಟು ಅವ್ರಿಗೊಂದು ಕೊಡ್ತಾಯಿದ್ದೀನಿ. ಕದಾ ಕ್ಯಾಂಡಿ ಕದಮ್ಮ ಕ್ಯಾಂಡಿ ಬೋ ಕ್ಯಾಂಡಿ ಪುಪ್ಪು ಅವನಮ್ಮ ಚಿನ್ನೆ ನೀಕೆ చెప్తాండేది వచ్చే ఇంకొకటి వచ్చే తినిస్తామా. ఫస్ట్ నేను తినిస్తాను, ఆమెకి నీకేస్తాను, నీకే ಮತ್ತೆ నీకే ఓకేనా. ನೋಡಿ ಫ್ರಾನ್ಸಿಸ್ ಡಯಟ್ ಪ್ಲಾನ್ ಸ್ಟ್ರಿಕ್ಟಾಗಿ ಡಯಟ್ ಮಾಡೋಣ ಅಂತ ಮಾಡಿದ್ದಾನೆ. ಇದು ಯಾಕೆ ಇಲ್ಲಿ ಇಟ್ಟಿರೋದು ಅಂದರೆ ಸ್ಟೆಪ್ಸ್ ಮೇಲೆ ಹತ್ತಿ ಹೋಗ್ಬಿಡ್ತಾಳೆ ಇದು, ಅದಕ್ಕೆ ಸ್ಟೆಪ್ಸ್ ಮೇಲೆ ಇಟ್ಟಿದ್ದೀರಿ, ಹೋಗಬಾರ್ದು ಅಂತ ಅಡ್ಡ ಇಕ್ಕಿದ್ದೀರಿ ಹೆಲ್ಮೆಟೆಲ್ಲ. ಏನೋ ಊಟಕ್ಕೆ ಅನ್ನ ಇಕ್ಕಿದ್ದೀನಿ, ಸ್ವಲ್ಪ ಅನ್ನ ಒಂದು ಗ್ಲಾಸ್ ಅನ್ನ ಇಟ್ಟಿದ್ದೀನಿ, ಅದರಲ್ಲಿ ಅರ್ಧ ತಿಂತೀರಿ. ನಮ್ಮ ಬೇಬಿ ಕ್ಯಾಂಡಿಗೆ ಬೇಯಿಸಿಟ್ಟಿದ್ದೀನಿ. ಅಂದರೆ ಎಲ್ಲ ಬ್ಯಾಲೆನ್ಸ್ಡು ಫುಡ್ ಅವ್ರಿಗೆ. ಅದಕ್ಕೆ ಸ್ವಲ್ಪ ಚಿಕನ್ ಕಮ್ಮಿ ಮತ್ತು ನಮಗೂ ಸಾಕಾಗಲ್ಲ, ಅದಕ್ಕೆ ಅವ್ರಿಗೆ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ, ಸ್ವಲ್ಪ ಆದರೂ ಹಾಕೋಣ ಅಂತ. ಮತ್ತು ನಮಗೆ ಚಿಕನ್ನು ಮಾಡ್ಕೊತಾ ಇರೋದು. ಇದಕ್ಕೆ ಚೇಪೆಕಾಯ್ದು ಸ್ವಲ್ಪ ಉಪ್ಪು ಖಾರ ಮಿಕ್ಸ್ ಮಾಡಿದ್ದಿತ್ತು, ವೇಸ್ಟ್ ಮಾಡಬಾರ್ದಲ್ವ. ಓಕೆ, ಸ್ವಲ್ಪ ಹಾಕಿದ್ದೀನಿ, ಹಾಕ್ಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ತೀನಿ ಅಷ್ಟೇ. ಇದಕ್ಕೆ ಕಾಣಿಸ್ತಿಲ್ಲ, ಬಟ್ ಇದಕ್ಕೆ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಟೇಸ್ಟೂ ಚೆನ್ನಾಗಿ ಬಂದಿದೆ. ಬೇರೆ ಮಸಾಲೆ ಎಲ್ಲ ಅಂದರೆ ಡಯಟ್ ಇದ್ದೀರಲ್ಲ, ಅದಕ್ಕೆ ಜಾಸ್ತಿ ಮಸಾಲೆ ಹಾಕ್ಕೊಳ್ತೀರ, ಲೈಟಾಗಿ ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ನಾರು ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ಥರ ನೋಡಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡ್ರೆ ನಿಮಗೆ ನಾರು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಈ ಥರ ಸಣ್ಣಗೆ ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಆಗ ಆಯಿತು, ಮಸಾಲ ಮಿಕ್ಸ್ ಮಾಡಿದ್ದು. ಅನ್ನ ಆಗಿದ ತಕ್ಷಣ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ವೈಟ್ ರೈಸು, ಸ್ವಲ್ಪ ಕರ್ಡು ಮತ್ತು ಸ್ವಲ್ಪ ಚಿಕನ್ನು, ಇದನ್ನು ಈ ಸರಿ ನೀರು ಹಾಕಿ ಬಾಯ್ಲ್ ಮಾಡಿದ್ದೀನಿ. ನೆಕ್ಸ್ಟು ಬಂದುಬಿಟ್ಟು ಹಂಗೆ ಫ್ರೈ ಮಾಡಿ ತೋರಿಸ್ತೀನಿ ಆಯಿಲಲ್ಲಿ. ಸರಿ ಉಪ್ಪು ಖಾರ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ನೀರು ಹಾಕಿ ಬಾಯ್ಲ್ ಮಾಡಿದ್ದೀನಿ. ಈ ಟೇಸ್ಟೂ ಚೆನ್ನಾಗಿರುತ್ತೆ, ಫ್ರೈ ಮಾಡಿ ಮಾಡೋದೂ ಟೇಸ್ಟ್ ಚೆನ್ನಾಗಿರುತ್ತೆ. ಏನದು ಹೊಸ ಚಾರ್ಜರ್ ತಗೊಂಡೆ, ತುಸು ಚೆನ್ನಾಗಿದೆಯಾ? ನೀನು ಮಾತ್ರ ಎಲ್ಲ ಡ್ರ್ಯಾಗನ್, ಅದು ಅನಿಮೇಟೆಡ್ ಮೂವಿಯಲ್ಲಿ ಬರ್ತಾ ಇತ್ತು ನೋಡಿ, ಡ್ರ್ಯಾಗನ್, ಬ್ಲ್ಯಾಕ್ ಡ್ರ್ಯಾಗನ್. ಇದೇ ಥರ ಇನ್ನೊಂದು ವೈಟ್ ಡ್ರ್ಯಾಗನ್ ಇದೆ, ತಗೊಂಡು ನೀನು ಬೇಕಾದ್ರೆ. ಆದರೆ ನಂಗೆ ಬೇರೆ ಡಿಸೈನ್ ಸರಿ, ಬೇರೆ ನೋಡಿ ನಿನ್ನ ಕ್ಲೀನ್ ಆಗ್ತದೆ. ಏನು ಅದಕ್ಕೆ ಹಾಕಿರೋದು ಅಡಾಪ್ಟರ್ಗೆ? ಅದು ವಯರು, ಇದು ವಯರು, ಈ ವಯರು ಇಲ್ಲಿ ನೋಡು ಹಿಂಗಿದೆ. ಇದು ನನಗೆ ಇಷ್ಟ ಈ ಥರ ಕ್ಯೂಟ್ ಇದೆಲ್ಲ. ಇದ್ರ ಮೇಲೆ ಹಿಂಗೆ ಹಾಕೋದಿದು, ಹಿಂಗೆ ಹಾಕ್ಬಿಟ್ಟು ಚಾರ್ಜ್ ಹಾಕೋದು. ಇದೇನು? ಇದು ವಯರ್, ಇದು ಸುತ್ತಬೇಕು ಫುಲ್ ವಯರ್ಗೆ. ಓಕೆ, ಆಮೇಲೆ ಸುತ್ತಬಿಟ್ಟು ಅಲ್ಲೇನಿಲ್ಲ, ಎಷ್ಟುವರೆಗೂ ಆಗುತ್ತೆ ಅಷ್ಟು ಸುತ್ತ ಮಿಕ್ಕಿದ್ದು ಕಟ್ ಮಾಡಿ ಬಿಸಾಕೋದು. ಇದು ವಯರೆಲ್ಲ ಹೋಗಿದೆ, ಸ್ವಲ್ಪ ಕಟ್ಟಾಗಿದೆ, ಇಲ್ಲೆಲ್ಲೆಲ್ಲೋ ಡ್ಯಾಮೇಜ್ ಆಗ್ತಿದೆ. ಮತ್ತೆ ಇವಾಗ 1200 ರೂಪಾಯಿ ಇಲ್ಲ 3000 ರೂಪಾಯಿ ಇರುತ್ತೆ ಚಾರ್ಜರ್ ಕೊಟ್ಟು ತಗೊಂಡು. ಮತ್ತೆ ಅದು ಹೋಗ್ಬಿಟ್ಟಿರುತ್ತಲ್ಲ ವಯರು, ಹೋಗಿರುತ್ತೆ. ಇದು ಇನ್ನೂ ಏನು ಅದಕ್ಕೆ ಟಚ್ ಆಗ್ಬಿಡೋದನ್ನ ಕಾಪಾಡ್ಕೊಳಕ್ಕೆ ಅಷ್ಟೇ. ಇನ್ ಕೇಸ್ ಹೋಗೋ ಥರ ಇದ್ರೆ ಮತ್ತೆ ತೆಗೆದುಬಿಡ್ತೀನಿ, ನಾವಾಗ ಬೇಕಾದ್ರೆ ನೋಡೋಣ ಹೊಸ ತೊಗೊಂಡ್ರೆ. ನಂಗೆ ಇದು ಇಷ್ಟ ಆಯ್ತು, ಬ್ಲ್ಯಾಕ್. ಇದು ತಗೊಳೋದಲ್ಲ ದೊಡ್ಡ ಟಾಸ್ಕು, ಇದು ಹಾಕೋದು ಇದೆಲ್ಲ. ಒಂದ್ಸತಿ ಹಾಕತ್ತಾನೆ, ಒಂದ್ಸರಿ ಹಾಕೋದಾದ್ರೆ 1 hour ಹಾಕಬೇಕು. ಹಾಕು ಒಂದ್ಸತಿ ತಾನೆ. ವಯರ್ ಇನ್ನೇನು ಸ್ವಲ್ಪ ಇದೆ, ಆಲ್ಮೋಸ್ಟ್ ಅರ್ಧ ಬಂದ್ಬಿಟ್ಟಿದೆ, ಆಮೇಲೆ ಕಟ್ ಮಾಡಿಬಿಡೋದು. ಅದು ಚೆನ್ನಾಗಿದೆ, ಬಟ್ ಇದೇ ಟಾಸ್ಕ್ ಆಗೋಯ್ತಲ್ಲ. ಇದೇನಂದರೆ ಒಂದು ವಯರ್ ಕಾಪಾಡುತ್ತೆ, ವಯರ್ ಅಷ್ಟು ಬೇಗ ಕ್ರ್ಯಾಕ್ ಆಗಲ್ಲ, ಇಲ್ಲ ಕಟ್ ಆಗಲ್ಲ. ಇನ್ನೊಂದು ಏನಂದರೆ ಚಾರ್ಜರು ಗಲೀಜು ಕೂಡ ಆಗಲ್ಲ. ಒಂದು ಹಿಂಗೆ ವೈಟ್ ಚಾರ್ಜರ್ ನೋಡಿ ಆಲ್ರೆಡಿ ಹಿಂಗಾಗ್ಬಿಟ್ಟಿದೆ. ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹಾಕ್ಬೇಕಾಯ್ತು. ಹಂಗೆ ಕ್ಲೀನ್ ಮಾಡಿದ್ರೆ ಇವಾಗ ಆಲ್ರೆಡಿ ಕ್ರ್ಯಾಕ್ ಆಗಿರೋ ಜಾಗದಲ್ಲಿ ನೀರು ಹೋಗುತ್ತೆ. ಓ ಮೈ ಗಾಡ್. ಸರಿ, ಸೊ ಅಷ್ಟೇ ಗೈಸ್ ಈ ವಿಡಿಯೋ. ಥ್ಯಾಂಕ್ ಯು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಬಾಯ್.